ಮೆಹಂದಿ ಬಿಡಿಸುವ ಮೂಲಕ ಮಂಡ್ಯ ಮೂಲದ ಹಳ್ಳಿ ಹುಡುಗಿ ದಾಖಲೆಯನ್ನು ಬರೆದಿದ್ದಾಳೆ. ಶ್ರೀರಂಗಪಟ್ಟಣ ತಾಲೂಕಿನ ನೆಲಮನೆ ಗ್ರಾಮದ ಕೀರ್ತಿ ಸತತ 20 ಗಂಟೆಗಳ ಕಾಲ 100 ಅಡಿ ಉದ್ದ ಹಾಗೂ 1.57 ಅಗಲದ ಕಾಗದದ ಮೇಲೆ ಮೆಹಂದಿಯ ಚಿತ್ತಾರ ಬಿಡಿಸಿ ದಾಖಲೆಯನ್ನು ನಿರ್ಮಿಸಿದ್ದಾಳೆ. ಇವರ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಕೇವಲ ಯೂಟ್ಯೂಬ್ ನೋಡಿ ಕೀರ್ತಿ ಮೆಹಂದಿ ಕಲೆಯನ್ನ ಕರಗತ ಮಾಡಿಕೊಂಡಿದ್ಲು. ಇದೀಗ ಮೆಹಂದಿ ಕಲೆಯಲ್ಲಿ ಸಾಧನೆಗೈದ ಗ್ರಾಮೀಣ ಪ್ರತಿಭೆಗೆ ಕಾಲೇಜು ಸೇರಿ ಗ್ರಾಮದಲ್ಲಿ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಿದೆ. ಮೆಹಂದಿ ಕಲೆನಲ್ಲಿ ಅವಾರ್ಡ್ ತಗೊಂಡಿರುವಂತದ್ದು ತುಂಬಾ ಹೆಮ್ಮೆಕರವಾದ ವಿಷಯನೇ. ಅದರಲ್ಲೂ ಇವಳು ಹೆಸರು ಮಾತ್ರ ಕೀರ್ತಿ ಅಂತ ಅನ್ಕೊಂತಿದ್ವಿ. ಆದ್ರೆ ಆ ಹೆಸರಿಗೆ ತಕ್ಕಾಗೆ ನಮ್ಮ ನೆಲಮನೆ ಗ್ರಾಮಕ್ಕೆ ಮತ್ತೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಕೀರ್ತಿ ತರುವಂತಹ ಹೆಮ್ಮೆ ಆದಂತದ್ದನ್ನೇ ಮಾಡಿದಾಳೆ. ನಿಜಕ್ಕೂ ನಮ್ಗೆ ತುಂಬಾ ಸಂತೋಷ. ಮೂಲತಃ ಅಂತ ಶ್ರೀಮಂತರ ಮನೆ ಹುಡುಗಿ ಏನಲ್ಲ, ಬಟ್ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದ ನೋವನ್ನ ತುಂಬಾ ಅರ್ಗಿಸ್ಕೊಂಡು, ಅದ್ರಲ್ಲೂ ಅವ್ರಮ್ಮ ತುಂಬಾ ಕಷ್ಟಪಟ್ಟು ಆ ಮಕ್ಕಳಿಗೆ ಓದಕ್ಕೆ ಸಹಾಯ ಮಾಡಿದ್ದಾರೆ. ಅದ್ರಲ್ಲಿ ಇವಳು ಈ ಕಲೆನ ಅಳವಡಿಸ್ಕೊತಾಳೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಏನೋ ಮಕ್ಕಳು ಓದ್ತವೆ ಬೆಳಿತವೆ ಅಷ್ಟ್ ಅನ್ಕೊಂಡಿದ್ವಿ ವಿನಃ ಇವಳು ಮೆಹಂದಿ ಕಲೆನಲ್ಲಿ ಇಷ್ಟು ಅಚೀವ್ಮೆಂಟ್ ಮಾಡ್ತಾಳೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಆದ್ರೂ ಈ ಹುಡುಗಿ ಶ್ರಮ ತುಂಬಾ ಅಪಾರವಾದದ್ದು. ನಾನು 100 ಅಡಿ ಮತ್ತು 1.5 ಅಡಿ ಅಗಲದ ಬಟ್ಟೆಯ ಮೇಲೆ 100 ಅಡಿ ಮೆಹಂದಿ ಕೂಡ ಬಿಡ್ಸಿದೀನಿ. ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಿದ್ರೇನೆ ನಾನು ಮೆಹಂದಿ ಕಲೆಯನ್ನ ಸ್ಟಾರ್ಟ್ ಮಾಡಿದೆ. ಓನ್ ಆಗಿ ನಾನೇ ಕಲ್ತ್ಕೊಂಡು, ನಾನು ಯಾರ ಹತ್ರನೂ ಹೋಗಿ ಕಲ್ತಿಲ್ಲ, ನಾನೇ ಓನ್ ಆಗಿ ಸ್ಟಾರ್ಟ್ ಮಾಡಿದೆ. ಇದನ್ನ ನಾನೇ ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿದಿನ, ನಾನು ಡೇ ಸ್ಕಾಲರ್ ಆಗಿದ್ದೆ, ಪ್ರತಿದಿನ ನಂಗೆ ಟೈಮ್ ಸಿಕ್ಕಾಗೆಲ್ಲ ಅಸೈನ್ಮೆಂಟ್ಸ್ ರೆಕಾರ್ಡ್ಸ್ ಎಲ್ಲ ಮುಗಿಸ್ಕೊಂಡು ಈವನ್ ಮೆಹಂದಿ ಕೂಡ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಮೆಹಂದಿ ಆರ್ಟಿಸ್ಟ್ ಆಗಿ ಕೂಡ 1 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದೇ ಕಲೆನ ಏನಾದ್ರೂ ಈ ತರ ಸಾಧನೆ ಮಾಡ್ಬೋದು ಅಂತ ಇದೇ ತರ ಗೂಗಲ್, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಬ್ರನ್ನ ಇನ್ಸ್ಪಿರೇಷನ್ ತಗೊಂಡು ಪ್ರೆಸೆಂಟ್ ರೆಕಾರ್ಡ್ ಉತ್ತರ ಕರ್ನಾಟಕ ಲಕ್ಷ್ಮೀ ರಾಮಚಂದ್ರ ನಾಯಕ್ ಅನ್ನೋರು 39 ಅಡಿಗೆ 24 ಗಂಟೆ ಟೈಮಲ್ಲಿ ಬಿಡಿಸಿದ್ರು.